ಅವಸ್ಥೆಯಲ್ಲಿ ನಾನು ಮಾಡಿದ ಕಾರ್ಯ ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯಧ್ವತ ಕುಟುಂಬಾದಿಗಳು ಸೈನ್ಯ ಸಮೇತನಾಗಿ ನಿನ್ನ ಸಹಾಯಕ್ಕೆ ಬಂದನೆಂದು ದೂತನು ಸಮಾಚಾರ ತಂದನಲ್ಲವೇ? ದೂತನ ವಿಚಾರ ಈ ದಾತನಿಗೆ ಏಕೆ ಮಾವ? ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲಗಳಿಂದ ಶ್ರೀ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸಹಿತ ಕಲಹ ಇವೆಲ್ಲವೂ ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅದನ್ನು ಎಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ನಾನು ಅವನ ಮಾತುಗಳನ್ನು ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಕರಣವನಿಗೆ ಅವನ ಮಾತು ಪರಿಗ್ರಹವಲ್ಲ ನಾಳಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತಣ್ಣ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು ಸಹೋದರ, ಆತನ ಸತ್ಕಾರಕ್ಕೆ ಸಿದ್ಧಪಡಿಸಿದ. ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿಲ್ಲಿಸುವುದಿಲ್ಲ. ಆಗಲೇ ರಾಜಪುರವನ್ನು ದಾಟಿ ಆ ದರಿದ್ರ ವಿದುರನನ್ನು ಆಶೀರ್ವಿಸುವಂತೆ ಎಷ್ಟು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಆತನಿಗೆ ವಿದುರಂತಹ ಭಕ್ತರು ಮತ್ತಾರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರಲು ಅಭಿಮಾನ ಶಾಲೆಯಾದ ನನ್ನ ಪ್ರೀತಿಯ ಸಹೋದರನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ಸಾಧ್ಯನಿಸುವುದು. ನೋಡಿದೆಯ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು ಮಾದಗಜಗಳೆತ್ತಿದ್ದರು ಈ ಸಿಂಹಕ್ಕೆ ಸಂಸಾಟೆ. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ
ಶಾಂತಿಗಾಗಿ ಇಲ್ಲಿಗೆ ಬಂದವರು. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುದುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ. ಆರಂಭದಲ್ಲಿ ಸರಿಸಲಾಗದ ಬುದ್ಧಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ವಿಧಾನವನ್ನು ಹೇಗೆ ಬಯಸಿವೆ ಸುಯೋಧನ? ಕೃಷ್ಣನಲ್ಲಿ ನಿನಗೆ ದ್ವೇಷ ಬೇಕೇ ಮಾವ? ಸುಯೋಧನ ಆತನು ಕ್ಷತ್ರಿಯ ಜಾತಿಯ ಭರತ ವಂಶದಲ್ಲಿಯೇ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವತರಿಸಿರುವನು. ಯಾರವನ ಬುದ್ಧಿ ವೈರಾಗ್ಯಗಳಿಗೆ ಮರುಳಾಗಿ ದೇವರೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಸ್ನೇಹಿತರಾಗಿದ್ದರು. ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಹರಳು ಮರುಳು ಮೂರ್ತನಾದ ಉಗ್ರಸೇನನ್ನು ನೆಪಮಾತ್ರಕ್ಕೆ ಸಿಂಹಾಸನದ ಮೇಲೆ ಸಿಂಹರಿಸಿದನು. ಸಹೋದರನನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ನಾನು ವಶಪಡಿಸಿಕೊಂಡನು. ಅಂತವನಿಗೆ ಮನ್ನಣೆಯೇ ಸೋದರೇಶ್ವರ. ಆ ಬಾಲನೆ ನನ್ನನ್ನು ದೋರಿಗೆ ಕಳಿಸಿದೆ ಮಾವ. ಆ ನಂದ ಗೋಪಾಲನ ಬಾಗಿಲಿನಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಆ ಉದ್ದೇಶ? ಅದರೊಡನೆ ಸರಸ ಮಾಡುವುದಲ್ಲವೇ ಸುಯೋಧನ? ಸುಯೋಧನ, ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿದೆ. ಒಂದು ವೇಳೆ ಕೃಷ್ಣನು ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ ನೀನು ಬೇಡ, ನಿನ್ನ ವಿಜಯೋನ್ಮತ್ತವಾದ ಸೈನ್ಯ ಮಾತ್ರ ಬೇಕೆಂದು ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು ಮಾವ. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಬಡಪಾಂಡವರು ಹಿಂಸಿಸಬೇಕಾಗುತ್ತಲ್ಲ. ಪಾಪ ದಯಾ ದಾಕ್ಷಿಣ್ಯ ಇದನ್ನೆರಡಿಂದ ಕಲಿತೆ. ಪಗಡೆ ಆಟದಲ್ಲಿ ಸೋತಾಗಲೇ ಅವನಿಗೆ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಪಾಂಡವರನ್ನು ಆ ಕೃಷ್ಣನಿಂದ ಪ್ರೇಮ ಮಾಡಬೇಕು. ಏಕೆ ಮಾವ? ಅವರೆಲ್ಲರೂ ಅವನ ಆತ್ಮಘಾತಕರಲ್ಲ. ನೀನು ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯ ಕೊಟ್ಟೆಯಾದರೆ ನಿನ್ನ ಸಹೋದರನು ಹೇಳಿದ ಹಾಗೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾದರೆ ಅವರಿಗೆ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಉಚಿತವಲ್ಲ. ಒಂದು ವೇಳೆ ಪಾಂಡವರ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಕುರುಕ್ಷೇತ್ರದಲ್ಲಿ ಕ್ಷೀಣಿಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ಮೇಲಿಂದ ವ್ಯಕ್ತಿ ಏಕಯ್ಯ. ಸರಿಯಾಗಿ ಹೇಳಿದೆ ಸೋಮರ ರಾಜ. ಹೌದು ಸರ್. ನಿನ್ನ ಸಲಹೆದವರಿಗಾಗಿ ಆ ಪಾಂಡವರಿಗೆ ಸೂಜಿ ಧರ್ಮವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿಗೂ ನನ್ನ ಪ್ರತಿಷ್ಠೆಯನ್ನೇ ತೋರುತ್ತಿರುವ ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಸುಯೋಧನ, ಮಾವ, ಈ ವಿಚಾರದಲ್ಲಿ ನಂದೊಂದು
ಒಂದು ಸಲಹೆ ಇರುವುದಲ್ಲ. ಏನದು ಮಾವ ನಿನ್ನ ಸಲಹೆ? ವಿಜ್ಞಾಪಿಸಿಕೊಳ್ಳುವೆನು. ಆಗಲಿ ಮಾವ, ನಿನ್ನ ಸಲಹೆದ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಮಾವ ನಡೆ.